ಹಲೋ ಗೆಳೆಯರೇ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬಿ ಫಾರ್ ಯು ಅಟ್ ಇನ್ಫಾರ್ಮೇಷನ್. ಭಾರತೀಯ ಅಂಚೆ ಇಲಾಖೆಯ ಹೊಸ ತಂತ್ರಾಂಶದಲ್ಲಿ IT 2.0 PSD ಇಂಡೆಂಟನ್ನು ಪ್ರಧಾನ ಅಂಚೆ ಕಚೇರಿಯಲ್ಲಿ ರಿಸೀವ್ ಮಾಡುವ ಕುರಿತಾದ ಮಾಹಿತಿಯನ್ನು ನೋಡೋಣ. ಮೊದಲನೇ ಹಂತದಲ್ಲಿ ಟ್ರೆಜರಿ ಆಪರೇಟರು ಗೋ ಟು ಇನ್ವೆಂಟರಿ ಹೋದ ತಕ್ಷಣ ಇನ್ವೆಂಟರಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅಕ್ಸೆಪ್ಟ್ ಸ್ಟಾಕ್ ಆಪರೇಟರನ್ನು ಕ್ಲಿಕ್ ಮಾಡಿ, ತದನಂತರ ರಿಕ್ವೆಸ್ಟ್ ID ಇಂಡೆಂಟ್ ನಂಬರನ್ನು ಅಲ್ಲಿ ನೀವು ಎಂಟ್ರಿ ಮಾಡಿಕೊಂಡು ಕ್ಲಿಕ್ ಆನ್ ಸರ್ಚರ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಎಲ್ಲ ಸ್ಟಾಕ್ ಡೀಟೇಲ್ಸ್ ಶೋನ್ ಆಗುತ್ತಾ. ಅಲ್ಲಿ ಎಕ್ಸಂಪ್ಷನ್ ಕಾಲಮ್ ಮೇಲೆ ನಿಮಗೆ PSD ಇಂದ ಯಾವುದೇ ಸ್ಟ್ಯಾಂಪ್ಗಳು ಬಂದಿಲ್ಲ ಅಂತಂದರೆ ಎಕ್ಸಂಪ್ಷನ್ ಕೊಟ್ಟಿರ್ತಾರೆ. ಎಕ್ಸಂಪ್ಟನ್ನು ನೀವು ಕ್ಲಿಕ್ ಮಾಡಿ ಅವು ರಿಮೂವ್ ಆಗುತ್ತವೆ. ತದನಂತರ ಉಳಿದಿರೋ ಎಲ್ಲ ಸ್ಟಾಕನ್ನು ಚೆಕ್ ಮಾಡಿಕೊಂಡು ರಿಸೀವ್ ಮೇಲೆ ಕ್ಲಿಕ್ ಮಾಡಿದರೆ ಸ್ಟಾಕ್ ಸಕ್ಸಸ್ಫುಲ್ ಆಗಿ ರಿಸೀವ್ ಆಗುತ್ತದೆ. ಇನ್ನು ಎರಡನೇ ಹಂತದಲ್ಲಿ ಆಫೀಸಿನ ಸೂಪರ್ವೈಸರ್ ಅಥವಾ ಪೋಸ್ಟ್ ಮಾಸ್ಟರ್ ಗೋ ಟು ಅದರ್ಸ್ ಇಲ್ಲಿ ಇನ್ವೆಂಟ್ರಿನ ಸೆಲೆಕ್ಟ್ ಮಾಡಿಕೊಂಡು ಇನ್ವೆಂಟ್ರಿ ಮೇಲೆ ಕ್ಲಿಕ್ ಮಾಡಿ ಅಕ್ಸೆಪ್ಟ್ ಸ್ಟಾಕ್ ಸೂಪರ್ವೈಸರ್ ಇಲ್ಲಿ ಕ್ಲಿಕ್ ಮಾಡಿಕೊಂಡು ರಿಕ್ವೆಸ್ಟ್ ID ಸರ್ಚ್ ಮಾಡಿದರೆ ನಿಮ್ಮ ಇಂಡೆಂಟ್ ರಿಕ್ವೆಸ್ಟ್ ID ಅಲ್ಲಿ ಹೈಲೈಟ್ ಆಗುತ್ತದೆ. ಆ ರಿಕ್ವೆಸ್ಟ್ ID ಮೇಲೆ ನೀವು ಕ್ಲಿಕ್ ಮಾಡಿ ತದನಂತರ ಎಲ್ಲ ಎಂಟ್ರಿಗಳನ್ನು ಡಾಟಾನ ಚೆಕ್ ಮಾಡಿಕೊಂಡು ಸರಿಯಾಗಿರೋ ಇಂಡೆಂಟ್ ಎಲ್ಲ ಸರಿಯಾಗಿ ಇದೆಯಾ, ನಿಮ್ಮ ಫಿಸಿಕಲ್ ಇಂಡೆಂಟು ಮತ್ತು ಲಿಸ್ಟ್ನಲ್ಲಿ ಸಿಸ್ಟಮ್ನಲ್ಲಿ ತೋರುವಂಥ ಎಲ್ಲ ಇಂಡೆಂಟು ಸರಿಯಾಗಿದೆಯಾ ಅನ್ನೋದನ್ನು ಕನ್ಫರ್ಮ್ ಮಾಡಿಕೊಂಡು ನಂತರ ಅಪ್ರೂವನ್ನು ಕ್ಲಿಕ್ ಮಾಡಿ. ಇದಾದ ನಂತರ ಇಂಡೆಂಟು ಸಕ್ಸಸ್ಫುಲ್ ಆಗಿ ಅಪ್ರೂವ್ ಆಗುತ್ತಾ. ಗೆಳೆಯರೇ, ಇಲ್ಲಿ ಒಂದು ವಿಷಯವನ್ನು ಗಮನಿಸಿ, ಇಲ್ಲಿ ಈ ಎರಡು ಹಂತಗಳಾದ ಮೇಲೆ ನಿಮ್ಮ ಸ್ಟ್ಯಾಂಪು ಇನ್ವೆಂಟ್ರಿ ಲೊಕೇಶನ್ನಲ್ಲಿನೇ ಸ್ಟೋರೇಜ್ ಆಗಿರುತ್ತದೆ. ಇದನ್ನು ನಾವು ಟ್ರೆಜರಿಗೆ ಟ್ರಾನ್ಸ್ಫರ್ ಮಾಡುವಂಥ ಅಗತ್ಯತೆ ಇರುತ್ತದೆ. ಮುಂದಿನ ಸ್ಟೆಪ್ನಲ್ಲಿ ಈ ಕುರಿತಾದ ಮಾಹಿತಿಯನ್ನು ನೋಡೋಣ. ಮೂರನೇ ಹಂತದಲ್ಲಿ ಮತ್ತೆ ಟ್ರೆಜರಿ ಆಪರೇಟರು ಗೋ ಟು ಅದರ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಟ್ರೆಜರಿಯನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಸ್ಟ್ಯಾಂಪ್ ಸ್ಟೇಷನರಿ ಸ್ಟ್ಯಾಂಪ್ ರೆಸಿಪ್ಟ್ ಇಂಡೆಂಟ್ ಇದನ್ನು ಕ್ಲಿಕ್ ಮಾಡಿಕೊಂಡು ನಂತರ ರಿಸೀವನ್ನು ನೀವು ಕ್ಲಿಕ್ ಮಾಡಿದರೆ ಕನ್ಫರ್ಮ್ ಕೇಳುತ್ತೆ, ಕನ್ಫರ್ಮ್ ಕೊಡಿ. ಇಷ್ಟಾದ ಮೇಲೆ ಈ ಒಂದು ನಿಮ್ಮ ಎಲ್ಲ ಸ್ಟ್ಯಾಂಪ್ ಇಂಡೆಂಟು ಟ್ರೆಜರಿಯ ಮೇನ್ ಸ್ಟಾಕಿಗೆ ಬಂದು ಸೇರುತ್ತದೆ. ತದನಂತರ ನೀವು DTRನ್ನು ಚೆಕ್ ಮಾಡಿಕೊಂಡು ನಿಮ್ಮ ಬ್ಯಾಲೆನ್ಸನ್ನು ಕನ್ಫರ್ಮ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ.